ರಾಜ್ಯದ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ನಿಮಗೆಲ್ಲರಿಗೂ ಶುಭ ಗುರುವಾರ ಹಾಗೂ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಬಂಪರ್ ಗಿಫ್ಟ್ ಇದು ಯಾವುದು DA ಅಲ್ಲ, ಯಾವುದು ಅಲ್ಲ, ನಿಮ್ಮ ಸಂಬಳ ಪಿಂಚಣಿ ಹೆಚ್ಚಳ ಆಗುವಂತಹ ಒಂದು ಬಂಪರ್ ಗಿಫ್ಟ್ ನಿಮ್ಮೆಲ್ಲರ ಬಾಳಿಗೆ ವರದಾನ ಆಗತ್ತೆ. ಬರೀ ಸರ್ಕಾರಿ ನೌಕರರೇ ಅಲ್ಲ, ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಇದರಿಂದ ಭಾರಿ ಲಾಭ ಆಗುತ್ತೆ. ರಾಜ್ಯ ಸರ್ಕಾರ 3 ಹೆಚ್ಚುವರಿ ವೇತನ ಬಡ್ತಿಯನ್ನು, ಸ್ಪೆಷಲ್ ಇಂಕ್ರಿಮೆಂಟನ್ನು ಘೋಷಣೆ ಮಾಡಿದೆ. ಇದರಿಂದಾಗಿ ಸಂಬಳ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗತ್ತೆ, ಗುಡ್ ನ್ಯೂಸ್ ಸಿಗತ್ತೆ. ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತನ್ನ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ಪಡಿತಾ ಇರೋವಂಥ ಇಂಕ್ರಿಮೆಂಟಿಗೆ ಇನ್ನೂ ಅಡಿಷ್ನಲ್ ಆಗಿ ಒಂದು 3 ಇಂಕ್ರಿಮೆಂಟ್ ಸೇರಿದ್ರೆ ಎಷ್ಟು ಖುಷಿಯಾಗತ್ತೆ ಅಲ್ವಾ? ಖಂಡಿತವಾಗ್ಲೂ ಖುಷಿಯಾಗತ್ತೆ. ರಾಜ್ಯ ಸರ್ಕಾರ ಅದಕ್ಕೆ ತಕ್ಕಂತೆ 3 ಹೆಚ್ಚುವರಿ ವೇತನ ಬಡ್ತಿಯನ್ನು ಘೋಷಣೆ ಮಾಡಿದೆ. ಅದರ ಆದೇಶ ಪ್ರತಿಯನ್ನು ಇಲ್ಲಿ ಹಾಕಿದ್ದೀನಿ, ವಿಡಿಯೋದ ಕೊನೆವರೆಗೂ ನೋಡಿ. ರಾಜ್ಯದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ ಹಾಗೂ ಕೆಲವೊಂದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೂ ಕೂಡ ಕರ್ನಾಟಕ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು. ಸರ್ವಿಸಲ್ಲಿ ಒಂದೇ ಒಂದು ಪ್ರಮೋಷನ್ ಆಗದಿದ್ದರೂ ಕೂಡ 25-30 ವರ್ಷಗಳು ಒಂದೇ ಹುದ್ದೆಯಲ್ಲಿ ಮುಂದುವರೆದ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ವೇತನ ಬಡ್ತಿ ಮಂಜೂರು ಮಾಡುವ ಬಗ್ಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಮೇಲೆ ಓದಲಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 9/5/2002 ಸರ್ಕಾರ ಆದೇಶದ ಅನ್ವಯ ಸದರಿ ಆದೇಶದ ಖಂಡಿಕೆ 6/2 ನಮೂದಿಸಿರುವ ನೌಕರರನ್ನು ಹೊರತುಪಡಿಸಿ ರಾಜ್ಯ ವೇತನ ಶ್ರೇಣಿಯಲ್ಲಿ ಮೊದಲ 11ನೇ ವೇತನ ಶ್ರೇಣಿಯಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ 20 ವರ್ಷಗಳ ಕಾಲ ಒಂದೇ ಒಂದು ಪದೋನ್ನತಿಯನ್ನು ಪಡೆಯದೆ ಇರುವಂಥ ಸರ್ಕಾರಿ ನೌಕರರಿಗೆ ನಿಗದಿಪಡಿಸಲಾದಂತಹ ವೇತನ ಶ್ರೇಣಿಯಲ್ಲಿ ಅಥವಾ ಆತನು ಹೊಂದಿರುವ ಆಯ್ಕೆ ಕಾಲಿನ ವೇತನ ಶ್ರೇಣಿಯಲ್ಲಿ ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿ ಆಯಾ ಪ್ರಕರಣದ ಅನ್ವಯ ಒಂದು ಅಡಿಷ್ನಲ್ ಇಂಕ್ರಿಮೆಂಟ್, ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ 1/4/2002 ಜಾರಿಗೆ ಬರುವಂತೆ 20 ವರ್ಷಗಳ ಸೇವೆ ಪೂರ್ಣಗೊಳಿಸುವ ದಿನಾಂಕದಿಂದ ಅದರಲ್ಲಿ ಯಾವುದು ನಂತರವೂ ಆ ದಿನಾಂಕದಿಂದ ಮಂಜೂರು ಮಾಡಲು ಅವಕಾಶವನ್ನು ಪ್ರಾವಿಷನನ್ನು ಕೊಟ್ಟಿತ್ತು. ಪ್ರಸ್ತುತ ಈ ಸೌಲಭ್ಯವನ್ನು ರಾಜ್ಯ ವೇತನ ಶ್ರೇಣಿಯ ಮೊದಲ 15 ವೇತನ ಶ್ರೇಣಿಯ ನೌಕರರಿಗೆ ಮಾತ್ರ ಲಭ್ಯವಿತ್ತು. 2011ರಲ್ಲಿ ಅಧಿಕಾರಿ ವೇತನ ಸಮಿತಿ ಸೇವೆಯಲ್ಲಿ ಒಂದು ಪದೋನ್ನತಿ ಇಲ್ಲದೆ 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅದೇ ಹುದ್ದೆಯಲ್ಲಿ ಮುಂದುವರೆದಿರುವಂಥ ಸರ್ಕಾರಿ ನೌಕರರಿಗೆ ಸೆಕೆಂಡ್ ಅಡಿಷ್ನಲ್ ವೇತನ ಶ್ರೇಣಿ ಸೌಲಭ್ಯವನ್ನು ಹಾಗೂ 30 ವರ್ಷಗಳ ಕಾಲ 30 ಇಯರ್ಸ್ ಸರ್ವಿಸನ್ನು ಒಂದೇ ಹುದ್ದೆಯಲ್ಲಿ ಪೂರ್ಣಗೊಳಿಸಿದವರಿಗೆ, ಒಂದು ಪದೋನ್ನತಿ ಪಡೆಯದೆ ಮುಂದುವರೆದಂಥ ನೌಕರರಿಗೆ 3ನೇ ಹೆಚ್ಚುವರಿ ವೇತನ ಬಡ್ತಿಯನ್ನು ಮಂಜೂರು ಮಾಡುವ ಬಗ್ಗೆ ಶಿಫಾರಸುಗಳನ್ನು ಸರ್ಕಾರ ಒಪ್ಪಿಕೊಂಡಿದೆ. ಈ ಶಿಫಾರಸನ್ನು ಒಪ್ಪಿಕೊಂಡು ಕೆಳಕಂಡ ಆದೇಶವನ್ನು ಮಾಡಿದೆ ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ. ಸರ್ಕಾರಿ ಆದೇಶ ಸಂಖ್ಯೆ FD 12 SRP 2012 ಬೆಂಗಳೂರು 14 ಜೂನ್ 2020 ಅಂದರೆ 2012 ಆದೇಶದಂತೆ ಮೇಲೆ ನಮೂದಿಸಿರುವಂಥ ನೌಕರರನ್ನು ಹೊರತುಪಡಿಸಿ ರಾಜ್ಯದ ವೇತನ ಶ್ರೇಣಿಯ ಮೊದಲ 15 ವೇತನ ಶ್ರೇಣಿಯಲ್ಲಿರುವ ನೌಕರರು ಯಾವುದೇ ಒಂದು ಹುದ್ದೆಯಲ್ಲಿ 20 ವರ್ಷ ಅಥವಾ 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರೆ
ಒಂದು ಪದೋನ್ನತಿಯನ್ನು ಪಡೆಯದೆ ಪ್ರಮೋಷನನ್ನು ಪಡೆದೇ ಮುಂದುವರೆದಿದ್ದರೆ ಅವರಿಗೆ ನಿಗದಿಪಡಿಸಿರುವಂಥ ವೇತನ ಶ್ರೇಣಿ ಅಥವಾ ಆತ ಹೊಂದಿರುವಂಥ ಆಯ್ಕೆಕಾಲಿನ ವೇತನ ಶ್ರೇಣಿ ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿ ಆಯಾ ಪ್ರಕರಣದ ಅನ್ವಯ ಎರಡನೇ ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ 1 ಏಪ್ರಿಲ್ 2012 ಜಾರಿಗೆ ಬರುವಂತೆ ಅಥವಾ 25 ವರ್ಷಗಳ 25 ಇಯರ್ಸ್ ಸರ್ವಿಸನ್ನು ಪೂರ್ಣಗೊಳಿಸಿದ ದಿನಾಂಕದಿಂದ ಯಾವುದು ನಂತರವೋ ಆ ದಿನಾಂಕದಿಂದ ಮಂಜೂರು ಮಾಡಲು ಸರ್ಕಾರ ಹರ್ಷ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿ ತಿಳಿಸಿದೆ. ಖಂಡಿಕೆ 6/2 ನಮೂದಿಸಿರುವ ನೌಕರರನ್ನು ಹೊರತುಪಡಿಸಿ ರಾಜ್ಯದ ವೇತನ ಶ್ರೇಣಿಯ ಮೊದಲ 15 ವೇತನ ಶ್ರೇಣಿಯಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ 30 ವರ್ಷಗಳ ಕಾಲ ಯಾವುದೇ ಒಂದು ಪದೋನ್ನತಿ ಅಂದರೆ ಪ್ರಮೋಷನನ್ನು ಪಡೆಯದೆ ಮುಂದುವರೆದರೆ ಅಥವಾ ಮುಂದುವರೆದಿರುವಂಥ ನೌಕರರಿಗೆ ನಿಗದಿಪಡಿಸಲಾದ ವೇತನ ಶ್ರೇಣಿ ಅಥವಾ ಆತ ಹೊಂದಿರುವ ಆಯ್ಕೆಕಾಲಿನ ವೇತನ ಶ್ರೇಣಿ ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿ ಆಯಾ ಪ್ರಕರಣದ ಅನ್ವಯ 3rd ಅಡಿಷನಲ್ ಇಂಕ್ರಿಮೆಂಟ್ 3ನೇ ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ 1 ಏಪ್ರಿಲ್ 2012 ಜಾರಿಗೆ ಬರುವಂತೆ 30 ವರ್ಷ ಸರ್ವಿಸನ್ನು ಮಾಡಿದವರಿಗೆ ನೀಡಬೇಕು ಅಂತ ಹೇಳಿ ಈ ಆದೇಶ ಪತ್ರದಲ್ಲಿ ಇದೆ. ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿ ಹಾಗೂ ಅದಕ್ಕೆ ಏನೇನು ಕಂಡೀಷನ್ಗಳಿದೆ ಅನ್ನೋದನ್ನು ನೋಡೋದಾದರೆ, ನೇಮಕಾತಿ ಪ್ರಾಧಿಕಾರ ಇದನ್ನು ಹೆಚ್ಚುವರಿ ವೇತನ ಬಡ್ತಿಯನ್ನು ಮಂಜೂರು ಮಾಡುವ ಅಧಿಕಾರವನ್ನು ಹೊಂದಿದೆ, ರೈಟ್ಸನ್ನು ಹೊಂದಿದೆ. ನೌಕರನ ತೃಪ್ತಿಕರ ಸೇವಾ ದಾಖಲಾತಿ ಹೊಂದಿರಬೇಕು. ಸರ್ವಿಸ್ ಬುಕ್ಕಲ್ಲಿ ಯಾವುದೇ ಬ್ಯಾಡ್ ಇಂಪ್ರೆಷನ್ನು ಅಥವಾ ಬ್ಯಾಡ್ ರೈಟಿಂಗ್ ಇರಬಾರ್ದು. ತೃಪ್ತಿಕರ ಸೇವೆಯನ್ನು ಜ್ಯೇಷ್ಠತೆ ಹಾಗೂ ಅರ್ಹತೆಯ ಆಧಾರದ ಮೇಲೆ ಪದೋನ್ನತಿ ಅರ್ಹತೆ ನಿರ್ಧರಿಸುವ ರೀತಿಯಲ್ಲಿ ನಿರ್ಧಾರ ಮಾಡುತ್ತೆ. ಅಂದರೆ ಪ್ರಮೋಷನಿಗೆ ಯಾವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ತಾರೆ ಅದೇ ಪ್ರೊಸೀಜರ್ಗಳನ್ನು ಈ ಹೆಚ್ಚುವರಿ ವೇತನ ಬಡ್ತಿಯನ್ನು ನೀಡೋದಕ್ಕೆ ಕೊಡ್ತಾರೆ. ಈ ಹುದ್ದೆಯ ನೇಮಕಾತಿ ನಿಯಮ ಹಾಗೂ ಪದೋನ್ನತಿ ಅವಕಾಶದಲ್ಲಿ ಇದ್ದಂತೆ ಪದೋನ್ನತಿಗಾಗಿ ನಿಗದಿಗೊಳಿಸಿರುವಂಥ ಅರ್ಹತೆಯನ್ನು ಹೊಂದಿರಬೇಕು. ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ರಿಲ್ಯಾಕ್ಸೇಷನ್ ಇದೆ. ಮೇಲಿನ ಹುದ್ದೆಗಳ ಪದೋನ್ನತಿ ಶೈಕ್ಷಣಿಕ ಅಥವಾ ವೃತ್ತಿಯ ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿಗೆ ಅರ್ಹತೆಯನ್ನು ಪಡೀಲೇಬೇಕು ಅಂತ ಒತ್ತಾಯಿಸಂಗಿಲ್ಲ. ಈ ಹುದ್ದೆಗೆ ಹೋಗಬೇಕು ಅಂದಾಗ ಇಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿ ಕಡ್ಡಾಯವನ್ನು ಮಾಡುವಂತಿಲ್ಲ. ಆದರೆ ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿಗಾಗಿ ಸರ್ಕಾರಿ ನೌಕರನು ತಾನು ಹೊಂದಿರುವ ಹುದ್ದೆಗೆ ನಿಗದಿಪಡಿಸಿರುವಂಥ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಇಲಾಖಾ ಪರೀಕ್ಷೆಗಳನ್ನು ಡಿಪಾರ್ಟ್ಮೆಂಟಲ್ ಎಕ್ಸಾಮು ಹಾಗೂ ಕನ್ನಡ ಎಕ್ಸಾಮನ್ನು ಪಾಸ್ ಮಾಡಿರಬೇಕು. ಡಿ ದರ್ಜೆ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಪಡೆದಿರುವ ಬಗ್ಗೆ ಅಥವಾ ಕನ್ನಡ ಭಾಷಾ ಪರೀಕ್ಷೆ ಅಥವಾ ಪದೋನ್ನತಿಗಾಗಿ ನಿಗದಿಪಡಿಸಿರುವಂಥ ಪ್ರಮೋಷನ್ನಿಗಾಗಿ ನಿಗದಿಪಡಿಸಿರುವಂಥ ಇಲಾಖಾ ಪರೀಕ್ಷೆಗಳನ್ನ ಉತ್ತೀರ್ಣ ಆಗಬೇಕು ಅಂತ ಹೇಳಿ ಒತ್ತಾಯಿಸಂಗಿಲ್ಲ. ಇವರಿಗೂ ಕೂಡ ಡಿಪಾರ್ಟ್ಮೆಂಟಲ್ ಎಕ್ಸಾಮನ್ನು ಪಾಸಾಗಿರಬೇಕು, ಕನ್ನಡ ಎಕ್ಸಾಮನ್ನು ಪಾಸಾಗಿರಬೇಕು ಅಂತ ಹೇಳಿ ಕಂಡೀಷನನ್ನು ಮಾಡೋ ಹಾಗಿಲ್ಲ. ವಾಹನ ಚಾಲಕರಿಗೆ ಡ್ರೈವರ್ಗಳಿಗೆ ಸಂಬಂಧಪಟ್ಟ ಹಾಗೆ SSLC ಶೈಕ್ಷಣಿಕ ಅರ್ಹತೆ ಮತ್ತು ಪದೋನ್ನತಿಗಾಗಿ ನಿಗದಿಪಡಿಸಿರುವಂಥ ಡಿಪಾರ್ಟ್ಮೆಂಟಲ್ ಎಕ್ಸಾಮನ್ನು ಪಾಸ್ ಆಗಿರಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡೋಂಗಿಲ್ಲ. ಇಂಥವರಿಗೆ ನೀವು ಹೆಚ್ಚುವರಿ ವೇತನ ಬಡ್ತಿಯನ್ನು ಕೊಡ್ಬೋದು ಅಂತ ಹೇಳಿ ಈ ನಿಯಮದಲ್ಲಿ ತಿಳಿಸಿದೆ. ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿ ಉದ್ದೇಶಕ್ಕಾಗಿ ಗಣನೆಗೆ ತೆಗೆದುಕೊಳ್ಳುವಂಥ ಸೇವೆ ಹೇಗಿರಬೇಕು ಅನ್ನೋದನ್ನು ಕೂಡ ಕೊಟ್ಟಿದೆ. ಈ ಕೆಳಗಿನ ಸೇವೆಯನ್ನು ಹೊರತುಪಡಿಸಿ ಒಬ್ಬ ಸರ್ಕಾರಿ ನೌಕರನು ತಾನು ಹೊಂದಿರುವ ಹುದ್ದೆಯಲ್ಲಿ 25 ವರ್ಷ ಅಥವಾ 30 ವರ್ಷ ಕಡಿಮೆ ಇಲ್ಲದಂತೆ ಸತತ ಸೇವೆಯನ್ನು ಸಲ್ಲಿಸಿರಬೇಕು. ಸ್ಥಳೀಯ ಅಭ್ಯರ್ಥಿ ಸೇವೆ, ಕಾರ್ಯಬದ್ಧ ಸಿಬ್ಬಂದಿಗಳ ಸೇವೆ, ವೃಂದ ಅಥವಾ ಹುದ್ದೆಗಳ ಬದಲಾವಣೆ ಪರಿಣಾಮದಿಂದ
ಯಾವುದೇ ಇಲಾಖೆ ಅಥವಾ ಸೇವೆಯಲ್ಲಿ ಪದೋನ್ನತಿಗಾಗಿ ಜ್ಯೇಷ್ಠತೆಯನ್ನು ನಿರ್ಧರಿಸುವ ಉದ್ದೇಶಕ್ಕೆ ಪರಿಗಣಿಸಲಾದ ಒಂದು ಇಲಾಖೆ ಹಿಂದಿನ ಹುದ್ದೆ ಅಥವಾ ವೃಂದದಲ್ಲಿ ಸಲ್ಲಿಸಿರುವಂಥ ಸರ್ವಿಸನ್ನು, ಅಂದರೆ ಡಿಪಾರ್ಟ್ಮೆಂಟನ್ನು ಚೇಂಜ್ ಮಾಡ್ಕೊಂಡಿರೋವಂಥ ವಿಚಾರಕ್ಕೆ ಸಂಬಂಧ ಒಂದೇ ಹುದ್ದೆಯಲ್ಲಿ 25 ಅಥವಾ 30 ವರ್ಷ ಸೇವೆಯನ್ನು ಲೆಕ್ಕವನ್ನು ಮಾಡಿದಾಗ ಪದೋನ್ನತಿ ಜ್ಯೇಷ್ಠತೆ ನಿರ್ಧರಿಸುವಂತಹ ಉದ್ದೇಶವನ್ನು ಪರಿಗಣಿಸಿದೆ, ಇತರೆ ಯಾವುದೇ ಸೇವೆಯನ್ನು ಅಲ್ಲ. ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿಗಾಗಿ ನಿಗದಿಗೊಳಿಸಿರುವಂಥ ಎಣಿಕೆ ಮಾಡುವಾಗ ಕಾಲಕಾಲಕ್ಕೆ ಜಾರಿ ಇರುವಂತಹ ಕರ್ನಾಟಕ ಸರ್ಕಾರಿ ನೌಕರರ ಜ್ಯೇಷ್ಠತೆ ನಿಯಮ 1957 ಅನ್ವಯ ಜ್ಯೇಷ್ಠತೆ ನಿರ್ಧರಿಸುವ ಉದ್ದೇಶವನ್ನು ಪರಿಗಣಿಸಲ್ಪಟ್ಟಾಗ ಮಾತ್ರ ಸೇವೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಇದರಲ್ಲಿ ತಿಳಿಸಿದೆ. ಏನು ಹೆಚ್ಚುವರಿ ವೇತನ ಬಡ್ತಿ ಎಷ್ಟು ಕೊಡಬೇಕು? ಹೆಚ್ಚುವರಿ ವೇತನ ಬಡ್ತಿಯನ್ನು ಈ ಕೆಳಕಂಡ ಪಾವತಿ ಕ್ರಮದಲ್ಲಿ ಕೈಗೊಳ್ಳಬೇಕು ಅಂತ ತಿಳಿಸಿದೆ. ಹೆಚ್ಚುವರಿ ವೇತನ ಬಡ್ತಿಯನ್ನು ಸರ್ಕಾರಿ ನೌಕರರು ಹೊಂದಿರುವ ವೇತನ ಶ್ರೇಣಿಯಲ್ಲಿ ಆತನಿಗೆ ಲಭ್ಯವಿರುವ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ನೀಡಬೇಕು. ಅಂದರೆ ಪ್ರೆಸೆಂಟು ತಾವು ಏನು ಇಂಕ್ರಿಮೆಂಟನ್ನು ತಗೊಳ್ತಾ ಇದ್ದೀವಿ ಅದೇ ಇಂಕ್ರಿಮೆಂಟನ್ನು ನೆಕ್ಸ್ಟ್ ಇಯರ್ಗೆ ಏನು ಕೊಡ್ತಾರೋ ಆ ಇಂಕ್ರಿಮೆಂಟನ್ನೇ ಈಗಲೂ ಕೊಡಬೇಕು. ಅಂದರೆ ಈಗ ಉದಾಹರಣೆಗೆ 1,500 ರೂಪಾಯಿ ನನ್ನ ಇಂಕ್ರಿಮೆಂಟ್ ರೇಟ್ ಇದೆ ಅಂದರೆ ಆ 1,500 ರೂಪಾಯಿನೇ ಹೆಚ್ಚುವರಿ ವೇತನ ಬಡ್ತಿಯಾಗಿ ಕೊಡಬೇಕು. ಸರ್ಕಾರಿ ನೌಕರರ ಅಕಾಲಿಕ ವೇತನ ಶ್ರೇಣಿ ಗರಿಷ್ಠ ಹಂತ ತಲುಪಿದಾಗ ಅಥವಾ ಆತನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ಮಂಜೂರು ಮಾಡಿದಲ್ಲಿ ಅಂತಹ ಸಮಯದಲ್ಲಿ ಹೆಚ್ಚುವರಿ ವೇತನ ಬಡ್ತಿಯನ್ನು ಆತನು ಕಡೆಯದಾಗಿ ಪಡೆದಂಥ ವಾರ್ಷಿಕ ವೇತನ ಬಡ್ತಿ ದರದಲ್ಲಿ ನೀಡಬೇಕು. ಅಂದರೆ ಕೊನೆಗೆ ಯಾವುದೋ ಇಂಕ್ರಿಮೆಂಟನ್ನು ಪಡ್ಕೊಂಡಿರ್ತೋ ಆ ಇಂಕ್ರಿಮೆಂಟನ್ನು ಕೊಡಬೇಕು. ಗರಿಷ್ಠ ಹಂತ ಮೀರಿ ಮಂಜೂರು ಮಾಡತಕ್ಕದ್ದು ಅದನ್ನು ವೈಯಕ್ತಿಕ ವೇತನ ಅಂತ ಹೇಳಿ ಪರಿಗಣಿಸತಕ್ಕದ್ದು ಅಂತ ಕೂಡ ಹೇಳಿದೆ. ಆದೇಶದ ಅನ್ವಯ ಹೆಚ್ಚುವರಿ ವೇತನ ಬಡ್ತಿ ಮಂಜೂರು ಮಾಡುವಂಥ ಪರಿಣಾಮವಾಗಿ ಸರ್ಕಾರಿ ನೌಕರರು ಅಕಾಲಿನ ವೇತನ ಶ್ರೇಣಿಯಲ್ಲಿ ಗರಿಷ್ಠ ಹಂತ ತಲುಪಿದಲ್ಲಿ ಆತ ಕಡೆಯ ತಿಂಗಳು ಪಡೆದಂಥ ಸಂಬಳವನ್ನು ಅಂದರೆ ಇಂಕ್ರಿಮೆಂಟನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದೆ. ಆದೇಶದ ಅನ್ವಯ ಹೆಚ್ಚುವರಿ ವೇತನ ಬಡ್ತಿ ಪರಿಣಾಮದಲ್ಲಿ ಉದ್ಭವಿಸುವ ವೈಯಕ್ತಿಕ ವೇತನವನ್ನು ವೇತನ ಶ್ರೇಣಿಯ ಪರಿಷ್ಕರಣೆ ಹಾಗೂ ಪದೋನ್ನತಿ ಮೇರೆಗೆ ನಿಗದಿಪಡಿಸಿರುವ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಉದ್ದೇಶಗಳಿಗಾಗಿ ಇದನ್ನು ಅಂದರೆ DA DR ಪ್ರತಿಯೊಂದು ಉದ್ದೇಶಕ್ಕಾಗಿ ಇದನ್ನು ಬೇಸಿಕ್ ಪೇ ಅಂತಲೇ ಪರಿಗಣಿಸಬೇಕು ಅಂತ ಹೇಳಿ ತಿಳಿಸಿದೆ. ಅದೇ ರೀತಿ ಖಂಡಿಕೆ 2ರ ಉಪಬಂಧಕ್ಕೆ ಒಳಪಟ್ಟು ಈ ಆದೇಶದ ಯಾವ ಸೇವಾ ಷರತ್ತುಗಳನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಉಪನಿಯಮಗಳನ್ನೇ ಒಳಪಡಿಸುತ್ತೆ ಅನ್ನೋದನ್ನು ನೋಡೋದಾದರೆ ಈ ಆದೇಶ ಯಾರಿಗೆ ಅನ್ವಯಿಸಲ್ಲ ಅಂದರೆ ಈಗಾಗಲೇ ಕನಿಷ್ಠ 1 ವೇತನ ಬಡ್ತಿಯನ್ನು ಪಡೆದಿರುವ ಸರ್ಕಾರಿ ನೌಕರರಿಗೆ ಇದು ಅನ್ವಯಿಸಲ್ಲ. ಕಾರ್ಯಭತ್ಯ ಸಿಬ್ಬಂದಿಗಳ ವರ್ಗಕ್ಕೆ ಸಿಗೋದಿಲ್ಲ. ಸಾಲ್ವೆದಾರು ನಿಧಿಯಿಂದ ಸಂಬಳ ಪಡೆಯುತ್ತಿರುವವರಿಗೆ ಸಿಗೋದಿಲ್ಲ. ಸ್ಥಳೀಯ ಅಭ್ಯರ್ಥಿಗಳ ನೇಮಕಾತಿಗೊಂಡವರಿಗೆ ಸಿಗೋದಿಲ್ಲ. ಸಂಚಿತ ವೇತನ ಹಾಗೂ ಅಕಾಲಿಕ ದರದ ಆಧಾರದ ಮೇಲೆ ನೇಮಕ ಮಾಡಿಕೊಂಡವರಿಗೆ ಅಂದರೆ ಗುತ್ತಿಗೆ ನೌಕರರಿಗೆ ಇದು ಸಿಗೋದಿಲ್ಲ. ಸ್ವ ಇಚ್ಛೆಯಿಂದ ಅಂದರೆ ತನ್ನ ಇಚ್ಛೆಗೆ ಅಂತೆ ಪ್ರಮೋಷನ್ ಬಂದಿರುತ್ತೆ ಅದನ್ನು ಬಿಟ್ಟುಕೊಟ್ಟವರಿಗೆ ಇದು ಸಿಗೋದಿಲ್ಲ. ಸರ್ಕಾರವು ತನ್ನ ಆದೇಶದ ಮುಖಾಂತರ ಈ ಆದೇಶವನ್ನು ಕಾರ್ಯಾಚರಣೆಯಿಂದ ನಿಗದಿಪಡಿಸಿರುವಂತೆ ಹೊರತಾಗಿ ಯಾವುದೇ ವರ್ಗ ಅಥವಾ ಇತರೆ ವ್ಯಕ್ತಿಗಳಿಗೆ ಇದು ಅನ್ವಯ ಆಗಲ್ಲ. ಈ ಆದೇಶ ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡೋದಾದರೆ 2012 ಏಪ್ರಿಲ್ 1ರಿಂದ ಇದು ಜಾರಿಯಾಗತ್ತೆ. ಈ ಎಲ್ಲ ಆದೇಶದ ಅನ್ವಯ ಹೆಚ್ಚುವರಿ ವೇತನ ಬಡ್ತಿ ಮಂಜೂರು ಮಾಡಿ ಹೊರಡಿಸಿರುವ ಆದೇಶದ ಪ್ರತಿಯನ್ನು ಆರ್ಥಿಕ ಇಲಾಖೆ ಸೇವೆ 2 ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಇಲಾಖೆ ಕಾರ್ಯದರ್ಶಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಆದೇಶದ ಅನುಸಾರ ಸುಂದರ್ ರಾಜ್ ಗುಪ್ತಾ ಸರ್ಕಾರದ ಉಪ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಸೇವೆ 2 ರವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ,
ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು 7.5 ಲಕ್ಷ ಸರ್ಕಾರಿ ನೌಕರರಲ್ಲಿ ಲಕ್ಷಾಂತರ ಸರ್ಕಾರಿ ನೌಕರರು ತಮ್ಮ ಸರ್ವಿಸಲ್ಲಿ ಒಂದೇ ಒಂದು ಪ್ರಮೋಷನ್ ಪಡೆದೇ ರಿಟೈರ್ಡ್ ಆಗುವಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅದರಲ್ಲೂ ಹೆಚ್ಚಾಗಿ ಟೀಚರ್ಸಲ್ಲಿ ಹೆಚ್ಚಾಗಿ ಕಾಣಬಹುದು ಮತ್ತು ಬೇರೆ ಇಲಾಖೆಗಳಲ್ಲೂ ಕಾಣಬಹುದು. ಅಂಥವ್ರು ಎಲ್ಲರಿಗೂ ಕೂಡ ಈ ಸರ್ಕಾರಿ ಆದೇಶ ಒಂದು ಉತ್ತಮ ಹಾಗೂ ಹೆಚ್ಚು ಉಪಯೋಗ ಆಗುವಂತಹ ಆದೇಶ ಅಂತ ಹೇಳ್ಬೋದು. ಗರಿಷ್ಠ 3 ಹೆಚ್ಚುವರಿ ವೇತನ ಬಡ್ತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇರುವಂಥ ಈ ಆದೇಶವನ್ನು ಪ್ರತಿಯೊಬ್ಬರು ಇದರವನ್ನು ಉಪಯೋಗಿಸ್ಕೊಳ್ಳಿ. ಈಗಾಗಲೇ ರಿಟೈರ್ಡ್ ಆಗಿರುವಂಥ ನೌಕರರಿಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ. ದಯವಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಧನ್ಯವಾದ.